FIR ಒಂದು ಮೇಜರ್ ಹಂತ ಕ್ರಾಸ್ ಮಾಡಿ ಈಗ ಮುಂದಿನ ಹಂತಕ್ಕೆ ಬಂದಿದ್ದೀವಿ. ಟೋಟಲ್ ನಮ್ಮ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 1,92,055 ಜನ ಇದ್ರು. ಅದರಲ್ಲಿ ಈಗ ನಾವು ಆಬ್ಸೆಂಟ್, ಶಿಫ್ಟೆಡ್, ಡೆತ್ ಆಗಿರೋ ಡೇಟಾ ನಾನು ಕೊಡ್ತೀನಿ. ಈಗ ಡೆತ್ ಮರಣ ಹೊಂದಿದವರು 7,236 ಜನ ಡೆತ್ ಆಗಿದೆ. ನಮ್ಮ 7,236 ಜನ ಡೆತ್ ಆಗಿದೆ. ಆಯ್ತು. ಸೊ ದ್ವಿಪ್ರತಿ ಅಂದ್ರೆ ಡೂಪ್ಲಿಕೇಟ್ ಬೇರೆ ಕಡೆ ಆಲ್ರೆಡಿ ಎನ್ರೋಲ್ ಆಗಿರೋ ಸಂಖ್ಯೆ 1,109 ಜನ ಆಗಿದ್ದಾರೆ. ಆಬ್ಸೆಂಟ್ ಅವ್ರದ್ದು ನಮಗೆ ಅತ್ತಪತ್ತನೇ ಗೊತ್ತಾಗ್ತಾ ಇಲ್ಲ. ಅಂಥವರು ನಮ್ಮಲ್ಲಿ ಇದ್ದವರ ಸಂಖ್ಯೆ 508. ಮತ್ತೆ ಪರ್ಮನೆಂಟ್ಲಿ ಶಿಫ್ಟೆಡ್ ಅಂದ್ರೆ ಅಲ್ಲಿಂದ ಅವ್ರು ಶಿಫ್ಟ್ ಆಗಿರೋದು ಸಂಖ್ಯೆ 5,768 ಜನ. ಸೊ ಟೋಟಲ್ ನಮ್ದು ಆಬ್ಸೆಂಟ್, ಶಿಫ್ಟ್ ಮತ್ತೆ ಡೆತ್ ನಂಬರ್ಸ್ ನೋಡಿದ್ರೆ 14,621 ಜನ ಆಬ್ಸೆಂಟ್, ಶಿಫ್ಟ್, ಡೆತ್ ಕೇಸಸ್ ಇದಾವೆ ನಮ್ಮಲ್ಲಿ. ಸೊ ಆ ನಂತರ ನಮ್ದು ಈಗ 1,92,055 ಇಷ್ಟು ಮೈನಸ್ ಮಾಡಿದ್ರೆ ನಮಗೆ ಬರುವ ಸಂಖ್ಯೆ 1,77,434. 1,77,434 ಜನ. ಸೊ ಅಷ್ಟು ಜನ ನಮ್ದು ಡ್ರಾಫ್ಟ್ ವೋಟರ್ ಲಿಸ್ಟ್ ಅಲ್ಲಿ ಈಗ ಬಂದಿದ್ದಾರೆ. ಸೊ ಇವತ್ತು ನಮ್ದು ಡ್ರಾಫ್ಟ್ ವೋಟರ್ ಲಿಸ್ಟ್ ಅಂತ ನಾವು ಪಬ್ಲಿಷ್ ಮಾಡಿದ್ದೀವಿ. ಸೊ ನಮ್ಮ ಕುಮಟಾ ವ್ಯಾಪ್ತಿಯಲ್ಲಿ 1,77,434 ಜನ ಡ್ರಾಫ್ಟ್ ಲಿಸ್ಟ್ ಅಲ್ಲಿ ಆಲ್ರೆಡಿ ಬಂದಿದ್ದಾರೆ. ಈಗ ಅದರಲ್ಲಿ ಏನಾಗಿದೆ, ಈಗ ಈ ನಂಬರ್ಸ್ ಅಲ್ಲಿ ನಮ್ಗೆ 2,540 ಜನದ್ದು ನಮ್ದು ಮ್ಯಾಪಿಂಗ್ ಆಗಿಲ್ಲ. ಅಂದ್ರೆ ಅವರೇ ಸ್ವತಃ 2002 ಅಲ್ಲಿ ಇದ್ದಾರೆ ಅಂತ ನಮ್ಗೆ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೂ ಆಗಿಲ್ಲ. ಪ್ಲಸ್ ಅವ್ರ ತಂದೆ, ತಾಯಿ, ಅಜ್ಜ, ಅಜ್ಜಿನೂ 2002 ವೋಟರ್ ಲಿಸ್ಟ್ ಅಲ್ಲಿ ಇದಾರೋ ಇಲ್ವಾ ಅಂತ ಅದು ನಾವು ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ನಮ್ಗೆ ಸಾಧ್ಯ ಆಗಿಲ್ಲ. ಸೊ ಇಂಥವ್ರಿಗೆ ನಾವು ನೋಟಿಸ್ ಕೊಡ್ತೀವಿ. ಈಗ ನೆಕ್ಸ್ಟ್ ನಮ್ಗೆ 2 ತಿಂಗಳ ಟೈಮ್ ಇದೆ. ನಮ್ಗೆ ಇವತ್ತಿಂದ 24 ಆಗಸ್ಟ್ 2026ರಿಂದ 22 ಅಕ್ಟೋಬರ್ 2026 ತನಕ ನಾವು ಹಿಯರಿಂಗ್ ಮಾಡ್ತೀವಿ. ಅವರಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಸಿ ಅವ್ರ ಕಡೆಯಿಂದ ಸೂಕ್ತವಾದಂತ ದಾಖಲೆಗಳು ನಾವು ಅವ್ರ ಕಡೆಯಿಂದ ಪಡೆದು ನಾವು ಹಿಯರಿಂಗ್ ಕ್ಲೋಸ್ ಮಾಡ್ತೀವಿ. 2,540 ಜನಕ್ಕೆ ನಾವು ಅವರಿಗೆ ನೋಟಿಸ್ ಕೊಡ್ತೀವಿ. ಅವ್ರು ಆ ಡಾಕ್ಯುಮೆಂಟ್ಸ್ ನಮ್ಮ BLOs ಯಾರಿದ್ದಾರೆ ಅವ್ರು ಹೋಗಿ ಸರ್ವ್ ಮಾಡ್ತಾರೆ ನೋಟಿಸ್. ಇಂಥ ತಾರೀಕಿಗೆ ಅವ್ರನ್ನ ಕರೆಸ್ತೀವಿ. ನಾವು ಹಿಯರಿಂಗ್ ಮಾಡಿ ಅವ್ರು ಆ ಪರ್ಟಿಕ್ಯುಲರ್ ಡಾಕ್ಯುಮೆಂಟ್ಸ್ ತಂದು ನಮ್ಗೆ ಕೊಡ್ತೀವಿ. ಎಲ್ಲಿ ಬರಬೇಕು, ಪ್ಲೇಸ್, ಡೇಟ್, ಟೈಮ್ ಎಲ್ಲ ನಾವು ಆ ನೋಟಿಸ್ ಅಲ್ಲೇ ಜನರೇಟ್ ಆಗಿರುತ್ತೆ. ಅದು ಆ ನೋಟಿಸ್ ನಮ್ಮ BLOs ಹೋಗಿ ಅವ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಮತ್ತೆ ಅವ್ರ ಡಾಕ್ಯುಮೆಂಟ್ಸ್ ಬೇಕಾದ್ರೆ BLOs ಕೊಡ್ಬೋದು. ಈಗ ನಮ್ದು ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್ ಏನಿದಾವೆ ಮೇನ್ಲಿ ಏನಂದ್ರೆ ಅವ್ರದ್ದು ಡೇಟ್ ಆಫ್ ಬರ್ತ್ ಮತ್ತೆ ಅವ್ರದ್ದು ಐಡೆಂಟಿಟಿ ಪ್ರೂವ್ ಮಾಡ್ಲಿಕ್ಕೆ ನಾವು ಡಾಕ್ಯುಮೆಂಟ್ಸ್ ಕೇಳ್ತಾ ಇದ್ವಿ. ಆಲ್ರೆಡಿ ನಾವು 12 ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್ ಶೇರ್ ಮಾಡ್ತೀವಿ ತಮ್ಮ ಜೊತೆನು. ಅದೇ ಸೇಮ್ ಡಾಕ್ಯುಮೆಂಟ್ಸ್ ಅವ್ರು BLOs ಕೊಟ್ಟರೆ BLOನೇ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ತಾರೆ ಆ್ಯಪ್. ಅವ್ರ ಹಿಯರಿಂಗ್ ಬಂದಾಗ ಡಾಕ್ಯುಮೆಂಟ್ಸ್ ತರಬೇಕಂತ ಏನಿರಲ್ಲ. ಅವ್ರು ಜಸ್ಟ್ BLO ಡಾಕ್ಯುಮೆಂಟ್ಸ್ ಕೊಟ್ಟರೆ ಅವತ್ತಿನ ದಿನ ಅವ್ರು ಜಸ್ಟ್ ಫಿಸಿಕಲಿ ಪ್ರೆಸೆಂಟ್ ಇದ್ರೆ ಸಾಕು. ಸೊ ಇದಕ್ಕಾಗಿ ಈ ಹಿಯರಿಂಗ್ ಮಾಡಲಿಕ್ಕೆ ನಮ್ಮಲ್ಲಿ 15 AEROs ಪ್ರಪೋಸಲ್, ಅಡಿಷನಲ್ AEROs. ಈಗ ನಮ್ಮ ತಹಸೀಲ್ದಾರ್ಸ್ ಹೇಗೂ AERO ಆಗಿರ್ತಾರೆ, ಅವ್ರು ಬಿಟ್ಟು ಅಡಿಷನಲ್ AEROಸ್ಗೆ ನಾವು ಪ್ರಪೋಸಲ್ ಆಲ್ರೆಡಿ ಕಳಿಸಿದ್ದೀವಿ. 1-2 ಡೇಸ್ ಅಲ್ಲಿ ಸ್ಯಾಂಕ್ಷನ್ ಆಗಿದ್ರೆ ನಮ್ಮ ತಾಲೂಕ್ ಲೆವೆಲ್ ಆಫೀಸರ್ಸ್ ನಾವು ಅದರಲ್ಲಿ ಸೇರಿಸ್ಕೊಂಡಿವಿ. ಯಾಕಂದ್ರೆ ಒಬ್ಬರೇ ಜಾಸ್ತಿ ಹಿಯರಿಂಗ್ ಮಾಡಬಾರ್ದು, ಎಲ್ಲರಿಗೂ ಸ್ವಲ್ಪ ಈಸಿ ಅನುಕೂಲ ಆಗಲಿ, ಪಬ್ಲಿಕ್ಗೂ ಅನುಕೂಲ ಆಗಲಿ, ಪ್ಲಸ್ AEROಸ್ಗೂ ಅನುಕೂಲ ಆಗಲಿ ಅಂತ ನಾವು ಅಡಿಷನಲ್ ಒಂದು 15 ನಮ್ಮ ಕುಮಟಾ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಂದು 15 ಜನ ಅಡಿಷನಲ್ AERO ಬೇಕಂತ ನಾವು ಪ್ರಪೋಸಲ್ ಆಲ್ರೆಡಿ ಕಳಿಸಿದ್ದೀವಿ. ಸೊ ಹಿಯರಿಂಗ್ ಆಗುತ್ತೆ. ಇನ್ನೊಂದು ಎನಾಮಲೀಸ್ ಏನಂದ್ರೆ 9 ಟೈಪ್ ಆಫ್ ಡಿಫ್ರೆಂಟ್ ಎನಾಮಲೀಸ್ ಇದಾವೆ. ಒಂದು ತಂದೆಗೆ ಅವ್ರಿಗೆ ಇಲ್ಲಂದ್ರೆ ತಾಯಿಗೆ ಅವರಿಗೆ 15 ಇಯರ್ಸ್ಗಿಂತ ಕಡಿಮೆ ಏಜ್ ಗ್ಯಾಪ್ ಇದೆ, ಮ್ಯಾಪ್ ಮಾಡಿದೀವಿ. ಆದ್ರೆ ಏಜ್ ಡಿಫ್ರೆನ್ಸ್ 15 ಇಯರ್ಸ್ಗಿಂತ ಕಡಿಮೆ ಇದೆ. ಇಲ್ಲಾಂದ್ರೆ ಅವರಿಗೆ ಅಜ್ಜಿಗೆ 40 ವರ್ಷಕ್ಕಿಂತ ಕಡಿಮೆ ಏಜ್ ಡಿಫ್ರೆನ್ಸ್ ಇದೆ. ಇಲ್ಲಾಂದ್ರೆ ನೇಮ್ ಚೇಂಜ್ ಇದೆ. ಅಂದ್ರೆ ಮುಂಚೆ ಅವ್ರದ್ದು P. ಗೌಡ ಅಂತ ಇತ್ತು, ಈಗ ಪ್ರಕಾಶ್ ಗೌಡ ಅಂತ ಆಗಿದೆ. ಸೊ ಸ್ಮಾಲ್ ಎರರ್ ಬಟ್ ಅನಾಮಲಿ ಅಂತ ಫ್ಲಾಗ್ ಆಗುತ್ತೆ. ಇಲ್ಲಾಂದ್ರೆ ಕೆಲವರು ನಮ್ಮ ಕಡೆ ಏನಾಗುತ್ತೆ, ಮದುವೆಗಿಂತ ಮುಂಚೆ ಬೇರೆ ಹೆಸರಿದೆ, ಸವಿತಾ ಅಂತ ಇರುತ್ತೆ, ಮದುವೆ ನಂತರ ಸಾವಿತ್ರಿ ಅಂತ ಆಗ್ಬೋದು. ಸೊ ಇಂಥ ಕೇಸಸ್ ಇರುತ್ತೆ. ಸೊ ಇವೆಲ್ಲ ಅನಾಮಲೀಸ್. ನಮ್ಮಲ್ಲಿ 5,821 ಇದಕ್ಕೂ ನಾವು ನೋಟಿಸ್ ಕೊಡ್ತೀವಿ, ಹಿಯರಿಂಗ್ ಕರೆಸ್ತೀವಿ. ಸೊ ಟೋಟಲ್ ಫಿಗರ್ ನಮ್ಮಲ್ಲಿ 8,361 ನೋ ಮ್ಯಾಪಿಂಗ್ ಮತ್ತೆ ಅನಾಮಲೀಸ್ ಸೇರಿ 8,361 ಟೋಟಲ್ ನೋಟಿಸ್ ನಾವು ಜನರೇಟ್ ಮಾಡ್ತೀವಿ. ಅವ್ರು ನಾವೆಲ್ಲಿ ಕಚೇರಿಯಲ್ಲಿ ಹಿಯರಿಂಗ್ ಮಾಡ್ತೀವಿ ಅಲ್ಲಿ ಅವ್ರು ಬರಬೇಕು, ಆ ಡಾಕ್ಯುಮೆಂಟ್ಸ್ ಅವ್ರು ತಂದು ಕೊಟ್ಟಿದ್ರೆ ನಾವು ಅದು ಕ್ಲೋಸ್ ಮಾಡ್ತೀವಿ. ಸೊ ನಮ್ಮ BLOs ಏನಿದ್ದಾರೆ, BLOsಗೆ ಆಲ್ರೆಡಿ
PS ವೈಸ್ ನೋಡಿದ್ರೆ ತುಂಬಾ ಸಣ್ಣ ನಂಬರ್ಸ್ ಇದೆ. ಒಂದೊಂದು PS ಈಗ ನಮ್ಮ 215 PS ಇದೆ ಟೋಟಲ್ ನಮ್ಮ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ. PS ವೈಸ್ ಫಿಗರ್ಸ್ ನೋಡಿದ್ರೆ ಒಂದು 20-30 ಆ ರೇಂಜ್ ಅಲ್ಲಿ ಇದೆ. ಸೊ ನಮ್ಮ BLOs ಆ ಪರ್ಟಿಕ್ಯುಲರ್ ಜನರ ಹತ್ರ ಹೋಗಿ, ವೋಟರ್ ಮತದಾರರ ಹತ್ರ ಹೋಗಿ ಅವರಿಗೆ ತಿಳಿಸ್ತಾರೆ, ನೀವು ಈ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಬನ್ನಿ, ಈ ಡಾಕ್ಯುಮೆಂಟ್ಸ್ ನೀವು ರೆಡಿ ಮಾಡ್ಕೊಳ್ಳಿ ಹಿಯರಿಂಗ್ ಡೇಗೆ ಅಂತ. ಅವ್ರು ಅದು ತಿಳಿಸಾದ್ಮೇಲೆ ಅವ್ರು ಆ ಪರ್ಟಿಕ್ಯುಲರ್ ಹಿಯರಿಂಗ್ ಡೇ ದಿನ ಅವ್ರು ತಂದು ಕೊಟ್ಟಿದ್ರೆ ನಾವು ಅದು ಕ್ಲೋಸ್ ಮಾಡ್ತೀವಿ. ಸೊ ನಮ್ಮಿಂದ ಏನೇನು ಸಹಕಾರ ಆಗಬೇಕು ಅದೆಲ್ಲ ನಮ್ಮಿಂದ ಆಗುತ್ತೆ. ಮತ್ತೆ ಇದೆಲ್ಲ ನೆಕ್ಸ್ಟ್ 2 months ಅಲ್ಲಿ ಈ ಪ್ರೊಸೆಸ್ ಆಗುತ್ತೆ. ಈಗ ನಮ್ಮ ಟಾರ್ಗೆಟ್ ಏನಿದೆ ಅಂದ್ರೆ 8361 ಜನ ಏನಿದ್ದಾರೆ ಇವರೆಲ್ಲರೂ ನಾವು ಎಲೆಕ್ಟ್ರಲ್ ರೋಲ್ ಅಲ್ಲಿ ಈಗ ಡ್ರಾಫ್ಟ್ ಅಲ್ಲಿ ಬಂದಿದ್ದಾರೆ, ಅವರೆಲ್ಲರೂ ಬಂದಿದ್ದಾರೆ. ಫೈನಲ್ ಅಲ್ಲಿ ಅವ್ರು ಬರ್ಬೇಕು ಅನ್ನೋದೇ ನಮ್ದು ಉದ್ದೇಶದಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ. ಅವ್ರಿಗೆ ಯಾವ್ದು ರೀತಿ ಅನುಕೂಲ, ಯಾವ ಸಪೋರ್ಟ್ ಬೇಕು ಅದೆಲ್ಲ ನಾವು ಕೊಡ್ತಾ ಇದ್ದೀವಿ. ಆಲ್ರೆಡಿ ಕಾಸ್ಟ್ ಸರ್ಟಿಫಿಕೇಟ್ ಡಿಸ್ಟ್ರಿಬ್ಯೂಷನ್ ಆಗಿದ್ದಾವೆ ನಮ್ಮ ಕುಮಟಾ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಲಿಮಿಟ್ಸ್ ಅಲ್ಲಿ. ಅದು ಬಿಟ್ಟು ಬೇರೆ ಡಾಕ್ಯುಮೆಂಟ್ಸ್ ಅವರ ಹತ್ರ ಏನೇನಿದಾವೆ ಅದೆಲ್ಲ ನಾವು ಕಲೆಕ್ಟ್ ಮಾಡ್ಕೊಂಡು ನಾವು ಅವ್ರ ಕೇಸಸ್ ಕ್ಲಿಯರ್ ಮಾಡ್ಬೇಕನ್ನೋ ಉದ್ದೇಶದಿಂದ ಮುಂದೆ ಹೋಗ್ತಾ ಇದ್ದೀವಿ. ಸೊ ನೆಕ್ಸ್ಟ್ 2 months ಆಗ್ತಾ ಇದೆ. ಸೊ ನನ್ನ ರಿಕ್ವೆಸ್ಟ್ ಏನಂದ್ರೆ, ಬೇಡಿಕೆ ಏನಂದ್ರೆ, ಎಲ್ಲ ಪಬ್ಲಿಕ್ ಜೊತೆ ಪ್ಲಸ್ ನಮ್ಮ AR ಸ್ಟಾಫ್ ಇಲ್ಲಿ ಎಲ್ಲರೂ ಈ ಒಂದು ನೆಕ್ಸ್ಟ್ 2 months ಈ ಹಿಯರಿಂಗ್ 8361 ಹಿಯರಿಂಗ್ ನಾವೇನ್ ಮಾಡ್ತೀವಿ ಇದಕ್ಕೆ ನೀವು ಸಪೋರ್ಟ್, ನಿಮ್ ಸಹಕಾರ ಇದ್ರೆ ನಾವು ಇನ್ನೂ ಬೇಗ ಈ ಎಕ್ಸರ್ಸೈಸ್ ಮುಗಿಬಹುದು. ಆ ನಂತರ ನಮ್ದು ಫೈನಲ್ ಈಗ 22ನೇ ತಾರೀಕು ಅಕ್ಟೋಬರ್ 22ನೇ ತಾರೀಕಿಗೆ ನಮ್ದು ಇದೆಲ್ಲ ಮುಗಿಯುತ್ತೆ. ಆ ನಂತರ ಫೈನಲ್ ಪಬ್ಲಿಕೇಶನ್ 27 ಅಕ್ಟೋಬರ್ಗೆ ಫೈನಲ್ ಡ್ರಾಫ್ಟ್, ಫೈನಲ್ ರೋಲ್ ಅಂತ ಬರುತ್ತೆ. ಆ ಫೈನಲ್ ಪಬ್ಲಿಕೇಶನ್ ಅಲ್ಲಿ ನಮ್ದು ಫೈನಲ್ ಫಿಗರ್ಸ್ ಗೊತ್ತಾಗುತ್ತೆ. ಅದು ಬಿಟ್ಟು ಈಗ 1/10/2026 1 ಅಕ್ಟೋಬರ್ 2026 ತನಕ ಯಾರ್ಯಾರು 18 years 18 ವರ್ಷ ಅಂದ್ರೆ 18 years ಕ್ರಾಸ್ ಆಗ್ತಾರೆ ಅವರು ಈಗ ಫಾರ್ಮ್ 6 ತುಂಬಬಹುದು. ಅಂದ್ರೆ ಎನ್ರೋಲ್ಮೆಂಟ್ ಫಾರ್ಮ್ 6 ತುಂಬಿದ್ರೆ ಅವರು ನಾವು ಸೇರಿಸ್ಕೊಳ್ತೀವಿ. ಅವರು ನಮ್ಮ SR ಫೈನಲ್ ಪಬ್ಲಿಕೇಶನ್ ಏನಾಗುತ್ತೆ ಅದರಲ್ಲಿನೂ ಅವ್ರು ಬರ್ತಾರೆ. ಸೊ ಅದಕ್ಕೆ ನಮ್ಮ ರಿಕ್ವೆಸ್ಟ್, ಎಸ್ಪೆಷಲಿ ನಮ್ಮ ಯೂತ್ಸ್ ಏನಿದ್ದಾರೆ ಅವರು 1 ಅಕ್ಟೋಬರ್ 2026ಕ್ಕೆ 18 ವರ್ಷ ಯಾರ್ಯಾರು ಕ್ರಾಸ್ ಆಗ್ತೀರಾ ನೀವು ಈಗಲೇ ಕೊಟ್ಬಿಟ್ಟು ನಾವು ಆ ನಂತರ ಸೇರಿಸ್ಕೊಳ್ತೀವಿ. ಸೊ ದಟ್ ಫೈನಲ್ ನಮ್ದು ಪಬ್ಲಿಕೇಶನ್ ಏನಾಗುತ್ತೆ ಅದರಲ್ಲಿ ನೀವು ಬಂದು ಸೇರಿಸ್ಕೊಳ್ತೀವಿ. ಸೊ ದಟ್ ನೆಕ್ಸ್ಟ್ ಮುಂದಿನ SR ಟೈಮಲ್ಲಿ ನೀವು ಸ್ವತಃ ನಿಮ್ಮನ್ನೇ ನೀವು ಟ್ರೇಸ್ ಮಾಡ್ಬೋದು. ನೀವು ನಿಮ್ಮ ತಂದೆ ತಾಯಿ ಅಜ್ಜಿ ಟ್ರೇಸ್ ಮಾಡೋದಕ್ಕಿಂತ ಸ್ವತಃ ನೀವು ನಿಮ್ಮನ್ನೇ ಟ್ರೇಸ್ ಮಾಡ್ಕೋಬಹುದು. ಸೊ ಇದು ಒಂದು ನಾವು ಫಾರ್ಮ್ 6, 7, 8 ಈಗ ಆಕ್ಟಿವ್ ಆಗುತ್ತೆ. ಈಗ ಮೊನ್ನೆ ಲಾಸ್ಟ್ 2 months ನಮ್ದು ಸ್ವಲ್ಪ ಫ್ರೀಸ್ ಆಗಿತ್ತು SR ಆಕ್ಟಿವಿಟಿಗೋಸ್ಕರ ನಾವು ಫಾರ್ಮ್ 6, 7, 8 ಪ್ರೊಸೆಸ್ ಮಾಡಿಲ್ಲ. ಈಗ ನಂಬರ್ ಎಷ್ಟು ಸರ್? 6 ಫಾರ್ಮ್ 6 ಎನ್ರೋಲ್ಮೆಂಟ್ ಫಾರ್ಮ್ 6 ಎನ್ರೋಲ್ಮೆಂಟ್, ಫಾರ್ಮ್ 7 ಡಿಲೀಷನ್, ಫಾರ್ಮ್ 8 ಅಪ್ಡೇಷನ್ ಡೀಟೇಲ್ಸ್, ಮೈಗ್ರೇಷನ್ ಏನಾದರೂ ಆಗಿದ್ರೆ ಇಲ್ಲಿಂದ ಬೇರೆ ಕಡೆ ಹೋಗಿದ್ರೆ ಆ ಥರ. ಸೊ ಈ ಆಕ್ಟಿವಿಟಿ ಒಂದು 1 ಅಕ್ಟೋಬರ್ 2026 ತನಕ ಯಾರ್ಯಾರು 18 years ಅಟೆಂಡ್ ಆಗ್ತಾ ಇದ್ದೀರಾ ಪ್ಲೀಸ್ ನೀವು ಫಾರ್ಮ್ 6 ತುಂಬಿಕೊಟ್ಟಿದ್ರೆ ನಾವು ನಿಮ್ಮನ್ನು ಸೇರಿಸ್ಕೊಡ್ತೀವಿ. ಸೊ ಇಷ್ಟು ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ಧನ್ಯವಾದ.